ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಕೋಲಾರ ನಗರದ ಶ್ರೀ ಗಣಪತಿ, ಶ್ರೀ ಪರಶುರಾಮ, ಶ್ರೀ ಗುರು ದಕ್ಷಿಣಮೂರ್ತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕರಾದ ಕಾರ್ತಿಕ್ ದೀಕ್ಷಿತ್ ಅವರು ಮಾತನಾಡಿ, ಶ್ರೀ ಪರಶುರಾಮ ದೇವಸ್ಥಾನವು ತ್ರೇತಾಯುಗ ಕಾಲದಿಂದಲೂ ಕೂಡ ಇದ್ದು ದೇವಾಲಯದಲ್ಲಿ ಪರಶುರಾಮ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿಲ್ಲ. ಕೋಲಾರಮ್ಮ ದೇವಿ ಮತ್ತು ಸವದತ್ತಿ ಯಲ್ಲಮ್ಮ ಅವರನ್ನ ಪರಶುರಾಮ ಸ್ವಾಮಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಈ ಸ್ವಾಮಿಯ ಆರಾಧನೆಯಿಂದ ಜಾತಕದಲ್ಲಿ ತೊಂದರೆ, ಶತ್ರುಕಾಟ, ಸರ್ಪದೋಷಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದ ಹಲವಾರು ಭಕ್ತರು ಸೇವೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನ ಪಡೆದುಕೊಂಡರು. ಶ್ರೀ ಗುರುಭ್ಯೋ ನಮಃ. ಕೋಲಾರದ ಪರಶುರಾಮ ಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ರವರ ಮಗ ಕಾರ್ತಿಕ್ ದೀಕ್ಷಿತರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಕೋಲಾರ ನಗರದ ಅಮ್ಮಾನಿಕೆರೆ ಕಟ್ಟೆ ಮೇಲಿರುವ ಶ್ರೀ ಮಹಾಗಣಪತಿ, ಶ್ರೀ ಪರಶುರಾಮ ಸ್ವಾಮಿ, ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯ. ಈ ದೇವಾಲಯವು ತುಂಬ ಪ್ರಾಚೀನವಾದಂಥ ದೇವಸ್ಥಾನ. ಇಲ್ಲಿ ಮೂಲ ಸ್ವಾಮಿ ಬಂದು ಪರಶುರಾಮ ಸ್ವಾಮಿ. ಈ ಸ್ವಾಮಿಯ ಒಂದು ಶ್ಲೋಕ ಇದೆ, ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಈ ಸ್ವಾಮಿಗೆ ಒಂದು ನಾಮಧೇಯ. ಶತಶೃಂಗ ಸಮೀಪೆ ಅಂತ ಅಂದರೆ ಅಂತರಗಂಗಿ ಸಮೀಪ ಇರುವಂಥ ದೇವಸ್ಥಾನ. ಪರಶುರಾಮ ಕ್ಷೇತ್ರೆ ಅಂದರೆ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡುವಂಥ ಪರಶುರಾಮ ಸ್ವಾಮಿ. ದಂಡಕಾರುಣ್ಯೆ ಅಂದರೆ ಮುಂಚೆಗೆ ಇದೆಲ್ಲ ಅರಣ್ಯವಾಗಿತ್ತು, ಈಗ ಟೌನ್ ಆಗಿದೆ. ದಂಡಕಾರುಣ್ಯೆ ಅಂತ ಹೇಳ್ತೀರಿ. ಕೋಲಾಹಲಪುರಾಧೀಶ್ವರಿ ಅಂತಂದರೆ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರುವಂಥ ಕೋಲಾರಮ್ಮನವರು. ಅಂದರೆ ಈ ಸ್ವಾಮಿ ಪರಶುರಾಮ ಸ್ವಾಮಿ ಆ ತಾಯಿ ರೇಣುಕಾದೇವಿಯನ್ನು ಆ ತಾಯಿ ಶಿರಚ್ಛೇದನೆ ಮಾಡ್ತಾರೆ. ಆ ಶಾಪನೃತಿಗೋಸ್ಕರ ದಿವಸಕ್ಕೆ ಒಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತ ಆತ ಪರಶುರಾಮ ಸ್ವಾಮಿ. ಇಲ್ಲ ಅಂದರೆ ತಿನ್ನೋ ಅನ್ನ ಎಲ್ಲ ಉಳುಗಳಾಗಿ ಕಾಣುತ್ತೆ, ಮಾತೃಶಾಪ ಆತನಿಗೆ. ಅದಕ್ಕೋಸ್ಕರ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ನೋಡಿ, ಹಿಂದ್ಗಡೆ ಕಾಣ್ತಾ ಇರೋದ ಇಲ್ಲೇ ಶಿಲೆ ಆಗಿದ್ದಾರೆ ಸ್ವಾಮಿ. ಯಾರು ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಅಲ್ಲ, ಅವರೇ ಇಲ್ಲಿ ಶಿಲೆ ಆಗಿರುವಂಥ ದೇವಸ್ಥಾನ. ತ್ರೇತಾಯುಗದಿಂದ ಬಂದಿರುವಂಥ ದೇವಸ್ಥಾನ. ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಸೌದತ್ತಿ ಯಲ್ಲಮ್ಮ ಅಲ್ಲಿ ಅಮ್ಮನವ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪರಶುರಾಮ ಸ್ವಾಮಿ. ಈ ಸ್ವಾಮಿಯ ಒಂದು ಆರಾಧನೆ ಮಾಡಿರುವಂಥ ನಾವು ಶತ್ರು ವಿನಾಶನ ಅಂತ, ಶತ್ರುಕಾಟ ಅಂತ ಇರೋದಿಲ್ಲ. ಇಲ್ಲಿ ಸ್ವಾಮಿಗೆ ಮೂಲ ಸ್ವಾಮ ಬಂದು ಈಚೆಗೆ ಸ್ವಾಮಿ 15 ವರ್ಷದಿಂದ ಮುಂಚೆಗೆ ಹೊಸ ವಿಗ್ರಹ ಇಟ್ಟಿದ್ದಾರೆ. ಈಚೆಗೆ ಹಿಂದ್ಗಡೆ ಇರುವಂಥ ಸ್ವಾಮಿ ಬಂದು ಪರಶುರಾಮ ಸ್ವಾಮಿ. ಇಲ್ಲಿ ಮೂಲ ಬಂದು ಪರಶುರಾಮ ಸ್ವಾಮಿನೇ ಇಲ್ಲೇ ಇದಾಗಿದ್ದಾರೆ ಅಂತ ಒಂದು ನಂಬಿಕೆ ಜನರಿಗೆ. ಇದು ತುಂಬ ಪ್ರಾಚೀನವಾದ ತ್ರೇತಾಯುಗದ್ದು ಬಂದಂಥ ದೇವಸ್ಥಾನ. ಇಲ್ಲಿ ಬಂದು ದಕ್ಷಿಣಾಮೂರ್ತಿ ಇದ್ದಾರೆ. ಇಲ್ಲಿ ಪ್ರತಿ ಗುರುವಾರ ಸ್ವಾಮಿಗೆ ದಕ್ಷಿಣಾಮೂರ್ತಿಗೆ ವಿಶೇಷ ಪೂಜೆ ನಡೀತದೆ. 12 ವಾರ, 24 ವಾರ, 48 ವಾರ ಸ್ವಾಮಿಗೆ ಕಡಲೆ ಹಾರದಲ್ಲಿ ಸ್ವಾಮಿಗೆ ಇಲ್ಲಿ ಹರಕೆ ಹೊತ್ಕೊಂಡು ಭಕ್ತರು ದಕ್ಷಿಣಾಮೂರ್ತಿಗೆ ಕಡಲೆ ಹಾರ ಹಾಕ್ತಾರೆ. ಮೊದಲನೇ ಇಲ್ಲಿ ಸ್ವಾಮಿಗೆ ಇಲ್ಲಿ ಏನು ಬಂದ ಅಂದರೆ ಅಮಾವಾಸ್ಯೆಗೆ ವಿಶೇಷವಾಗಿ ಗುರುಹೋಮ ಅಂತ ನಾವು ಇಲ್ಲಿ ಮಾಡ್ತೀವಿ. ಗುರುಹೋಮ, ರುದ್ರಹೋಮ, ಜಾತಕದಲ್ಲಿ ಏನೇ ದೋಷ ಇದ್ರೂ, ರಾಹು ಕೇತು ಪೂಜಾ, ಸರ್ಪದೋಷ ಇದ್ರೂ ಇಲ್ಲಿ ರಾಹು ಕೇತು ಶಾಂತಿ ಪೂಜೆ ಕೂಡ ಇಲ್ಲಿ ಮಾಡ್ತೀರಿ. ಮತ್ತು ಇಲ್ಲಿ ಕಾಳಭೈರೇಶ್ವರ ಸ್ವಾಮಿ ಇದೆ. ಪ್ರತಿ ಅಷ್ಟಮಿಗೆ ಸ್ವಾಮಿಗೆ ಕಾಳಭೈರೇಶ್ವರನಿಗೆ ಅಷ್ಟಮಿಗೆ ವಿಶೇಷವಾಗಿ ಕಾಳಭೈರೇಶ್ವರ ಸ್ವಾಮಿ ಹೋಮ ಇಲ್ಲಿ ನಡೀತದೆ. ಇದು ಸುಮಾರು ತ್ರೇತಾಯುಗ ಬಂದಿರುವಂಥ ದೇವಸ್ಥಾನ. ಪ್ರತಿ ಗುರುವಾರ ಇಲ್ಲಿ ವಿಶೇಷ ಪೂಜೆ ನಡೀತದೆ ಸ್ವಾಮಿಗೆ. ಮತ್ತು ಕಾರ್ತಿಕ ಮಾಸದಲ್ಲಿ 4ನೇ ಸೋಮವಾರ ಸ್ವಾಮಿಗೆ, 4ನೇ ಗುರುವಾರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವ ಅಂತ ನಾವು ಮಾಡ್ತೀರಿ. ಮತ್ತು ಗುರುಪೌರ್ಣಮಿ ಪ್ರಯುಕ್ತ ಸ್ವಾಮಿಗೆ ದಕ್ಷಿಣಾಮೂರ್ತಿಗೆ ಗುರುಪೌರ್ಣಮಿ ಪೂಜೆ ಇಲ್ಲಿ ನಡೀತದೆ ಸ್ವಾಮಿಗೆ ವಿಶೇಷವಾಗಿ. ಇಲ್ಲಿ ಸ್ವಾಮಿ ನೀವು ನೋಡ್ಬೋದು, ಸ್ವಾಮಿ ವಿಶೇಷವಾಗಿ ಎಲ್ಲೂ ಇಲ್ಲ ಪರಶುರಾಮ ಸ್ವಾಮಿ ಮೂಲ ಇಲ್ಲೇ ನಾವು ಹೇಳ್ತೀರಿ. ಯಾಕೆ ಅಂತಂದರೆ ತುಂಬ ಪ್ರಾಚೀನವಾದಂಥ ದೇವಸ್ಥಾನ. ಇಲ್ಲಿ ಸ್ವಾಮಿಗೆ ಇಲ್ಲಿ ಆಮೆ ಆಕಾರದಲ್ಲಿ ಸ್ವಾಮಿ ಇಲ್ಲಿ ಮೇಲೆಗಡೆ ಇದೆ, ಆಮೆ ಆಕಾರದಲ್ಲಿ. ಮತ್ತು ಈ ಕಡೆ ಬಂದು ಮೀನು ಅಂದರೆ ಮಚ್ಚ ಅವತಾರದಲ್ಲಿ ಸ್ವಾಮಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಸ್ವಾಮಿ ಅವತಾರ ಮಾಡಿದ್ದಾರೆ. ಮತ್ತು ಇಲ್ಲಿ ಏನಂತಂದರೆ 48 ದಿನ ಮಂಡಲ ಪೂಜೆ ಕಾಯಿ ಅಂತ ಇಲ್ಲಿ ನಾವು ಸ್ವಾಮಿ ಹತ್ರ ಇಡ್ತೀರಿ. ಅವ್ರಿಗೆ ಏನೇ ಒಂದು ಸಮಸ್ಯೆ ಇದ್ರೂ, ಒಂದು ಜಾತಕದಲ್ಲಿ ಏನೇ ದೋಷ ಇದ್ರೂ, ಮತ್ತು ಕಲ್ಯಾಣ ಆಗಿಲ್ದಿರೋರಿಗೆ, ವಿದ್ಯಾಭ್ಯಾಸ ಇಲ್ದಿರೋರಿಗೆ, ಅನಾರೋಗ್ಯ ಸಮಸ್ಯೆ ಇರೋದ್ರೆ 48 ದಿನ ಸ್ವಾಮಿ ಹತ್ರ ಮಂಡಲಕಾಯಿ ಇಟ್ಟು ಅವರಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಆನಂತರ ಆ ಕಾಯಿನ ಅವ್ರ ಮನೆಗೆ ಕೊಡ್ತಾರೆ. ಅದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಸ್ವಾಮಿಗೆ. ಅದು ಎಷ್ಟು ವರ್ಷನ ಇಟ್ಟು ಪೂಜೆ ಮಾಡುವಂಥ ಒಂದು ಪದ್ಧತಿ ಇಲ್ಲಿದೆ. ಮತ್ತು ವಿಶೇಷವಾಗಿ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಸೇವೆ ಇರುತ್ತೆ, ರುದ್ರಾಭಿಷೇಕ ಸೇವೆ ಇರುತ್ತೆ, ಸ್ವಾಮಿಗೆ ಉಯ್ಯಾಲ ಸೇವೆ ಇರುತ್ತೆ. ನಾವು ಏನು ಸೇವೆ ಬೇಕಾದ್ರೂ ಸ್ವಾಮಿಗೆ ಮಾಡಿಸ್ಬೋದು. ನಮ್ಮ ಇಷ್ಟಕಾಮ್ಯ ಅರ್ಥ ಏನಿದ್ರು ಇಲ್ಲಿ ಸ್ವಾಮಿ ನೆರವೇರಿಕೊಡ್ತಾರೆ. ಕೋಲಾರಮ್ಮನವ್ರನ್ನೇ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ. ರಾಜರಾಜೇಂದ್ರ ಚೋಳರು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರೆ. ಆಚೆಗೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ಪರಶುರಾಮ ಸ್ವಾಮಿ. ತ್ರೇತಾಯುಗದ ಬಂದಿರುವಂಥ ದೇವಸ್ಥಾನ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.